ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಎಷ್ಟೋ ಧ್ಯಾನ, ಜಪ, ಪೂಜೆ ಮಾಡಿದರೂ ಕೂಡ ನಿಮ್ಮ ಮನಸ್ಸು ಅನ್ನೋದು ಶಾಂತವಾಗ್ತಿಲ್ವಾ? ಜೀವನದಲ್ಲಿ ಅಡೆತಡೆಗಳು ಕಡಿಮೆ ಆಗ್ತಿಲ್ವಾ? ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದ ಎನರ್ಜಿ ಡೈರೆಕ್ಷನ್ನೇ ಬದಲಾಯಿಸುತ್ತದೆ. ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಟೆಪ್ ನಂಬರ್ 1, ದೇಹವನ್ನು ಶಕ್ತಿಯುತವಾಗಿ ತಯಾರಿಸುವುದು. ಆಧ್ಯಾತ್ಮಿಕ ಶಕ್ತಿ ದೇಹದಿಂದಲೇ ಶುರುವಾಗುತ್ತದೆ. ಆದ್ದರಿಂದ ಶಕ್ತಿ ತುಂಬಿದ ದೇಹ ಶಕ್ತಿಶಾಲಿ ಮನಸ್ಸನ್ನು ನಿರ್ಮಿಸುತ್ತದೆ. ಹಾಗಿದ್ದಾಗ ಏನು ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ನಲ್ಲೇ ಕುಳಿತುಕೊಂಡು ಕಣ್ಣು ಮುಚ್ಚಿ ಬೆನ್ನು ನೇರವಾಗಿ ಇಟ್ಕೊಂಡು 9 ಬಾರಿ ನಿಧಾನವಾಗಿ ಡೀಪ್ ಬ್ರೀತಿಂಗ್ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಆ ಉಸಿರಿನ ಮುಖಾಂತರವಾಗಿ ಬಿಳಿ ಬೆಳಕಿನ ಶಕ್ತಿ ಅನ್ನೋದು ನಿಮ್ಮ ದೇಹದ ತುಂಬ ಹರಡುತ್ತಿದೆ ಎಂದು ನೀವು ಭಾವಿಸಬೇಕು. ಇದರಿಂದ ಏನಾಗುತ್ತೆ? ನಿಮ್ಮ ನರ್ವಸ್ ಸಿಸ್ಟಮ್ ಎಲ್ಲ ಕಾಮ್ ಆಗುತ್ತೆ, ಪ್ರಾಣಶಕ್ತಿ ಆಕ್ಟಿವೇಟ್ ಆಗುತ್ತೆ, ಮೆಡಿಟೇಷನ್ಗೆ ದೇಹ ಅನ್ನೋದು ರೆಡಿ ಆಗುತ್ತೆ. ಇದು ಇಲ್ಲದೆ ಯಾವ ಧ್ಯಾನವೂ ಕೂಡ ವರ್ಕೌಟ್ ಆಗೋದಿಲ್ಲ. ಸ್ಟೆಪ್ ನಂಬರ್ 2, ಮನಸ್ಸಿನ ಅಶುದ್ಧತೆ ತೆಗೆದುಹಾಕೋದು. ಮನಸ್ಸು ತುಂಬ ನಾಯ್ಸಿಯಾಗಿ, ತುಂಬ ಡಿಸ್ಟರ್ಬ್ ಆಗಿ ಇರುತ್ತೆ. ಆಧ್ಯಾತ್ಮಿಕ ಶಕ್ತಿ ಒಳಗೆ ಬರಲಿಕ್ಕೆ ಅದು ಜಾಗನೇ ಕೊಡೋದಿಲ್ಲ. ಇದಕ್ಕಾಗಿ ನೀವು ಮಾಡಬೇಕಾಗಿರೋ ಸಿಂಪಲ್ ಟೆಕ್ನಿಕ್ ಏನಂದರೆ ಸ್ಟಾಪ್ ಆ್ಯಂಡ್ ಶಿಫ್ಟ್. ನೆಗೆಟಿವ್ ಥಾಟ್ ಬಂದ ತಕ್ಷಣ ಮನಸ್ಸಿನಲ್ಲಿ ಸ್ಟಾಪ್ ಅಂತ ಹೇಳಿ, ಆಮೇಲೆ ತಕ್ಷಣ ಈ ಮಾತನ್ನು ಹೇಳಿ, ನಾನು ಶಾಂತನು, ನಾನು ಸುರಕ್ಷಿತವಾಗಿದ್ದೇನೆ. ಇದನ್ನು ದಿನಕ್ಕೆ ಕನಿಷ್ಠ 10 ಬಾರಿ ಆದರೂ ಪ್ರಾಕ್ಟೀಸ್ ಮಾಡಿ. ಇದರ ಫಲಿತಾಂಶ ಯಾವ ರೀತಿ ಇರುತ್ತೆ ಅಂದರೆ, ಓವರ್ ಥಿಂಕಿಂಗ್ ಅನ್ನೋದು ರೆಡ್ಯೂಸ್ ಆಗುತ್ತೆ, ಫಿಯರ್ ಅನ್ನೋದು ತುಂಬ ಸ್ಲೋಲಿ ಡಿಸಾಲ್ವ್ ಆಗುತ್ತೆ, ಇನ್ನರ್ ಸೈಲೆನ್ಸ್ ಅನ್ನೋದು ಶುರು ಆಗುತ್ತೆ. ಸೈಲೆಂಟ್ ಮೈಂಡ್ ಈಸ್ ಈಕ್ವಲ್ ಟು ಡಿವೈನ್ ಮೈಂಡ್. ಸ್ಟೆಪ್ ನಂಬರ್ 3, ದೈವಿಕ ಶಕ್ತಿಯನ್ನು ಒಳಗಡೆ ಕರೆಸಿಕೊಳ್ಳುವ ವಿಧಾನ. ಈ ಟೆಕ್ನಿಕ್ ಮಾಡೋದ್ರಿಂದ ನಿಮ್ಮ ಜೀವನ 100% ಚೇಂಜ್ ಆಗುತ್ತೆ. ಪವರ್ಫುಲ್ ಟೆಕ್ನಿಕ್ ಏನು ಅಂದರೆ, ನೀವು ಕಣ್ಣನ್ನು ಮುಚ್ಕೊಂಡು ನಿಮ್ಮ ಹೃದಯದ ಮಧ್ಯದಲ್ಲಿ ಒಂದು ಸಣ್ಣ ಬೆಳಕನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಬೆಳಕು ನಿಧಾನವಾಗಿ ದೊಡ್ಡದಾಗ್ತಾ ಇದೆ ಎಂದು ವಿಜುವಲೈಸ್ ಮಾಡಿ. ಈ ಸಮಯದಲ್ಲಿ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು 21 ಬಾರಿ ಅಭ್ಯಾಸವನ್ನು ಮಾಡಿ. ಈ ಸಮಯದಲ್ಲಿ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲೇ ಈ ರೀತಿ ಹೇಳ್ಕೊಳ್ಳಿ, ಓಂ ನಮಃ ಶಿವಾಯ. ಈ ಸಮಯದಲ್ಲಿ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು ಪಠನೆಯನ್ನ ಮಾಡಿ. ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು 21 ಬಾರಿ ಆಳವಾಗಿ ಪ್ರಶಾಂತವಾಗಿ ಪಠನೆಯನ್ನ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆರಾ ಅನ್ನೋದು ತುಂಬ ಪವರ್ಫುಲ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಫಾಸ್ಟಾಗಿ ಬರ್ನ್ ಆಗುತ್ತೆ. ಡಿವೈನ್ ಪ್ರೊಟೆಕ್ಷನ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ನೀವು ಯಾವ ದೇವರನ್ನ ನಂಬಿದರೂ ಕೂಡ ಆ ದೇವರಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಈ ವಿಧಾನವಾಗಿ ನೀವು ಮನಸ್ಸಿನಲ್ಲೇ ನಿಧಾನವಾಗಿ ಹೇಳಿ, ಅದು ವರ್ಕ್ ಆಗುತ್ತೆ. ಸ್ಟೆಪ್ ನಂಬರ್ 4, ಶಕ್ತಿಯನ್ನು ಸ್ಥಿರಗೊಳಿಸುವಂತಹ ಸೀಕ್ರೆಟ್. ಬಹುತೇಕ ಜನ ಇಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಶಕ್ತಿ ಬಂದ ಮೇಲೆ ಅದನ್ನು ಹೋಲ್ಡ್ ಮಾಡಬೇಕು, ಆದರೆ ಇಲ್ಲಿ ಎಲ್ಲರೂ ಪೋಲ್ ಮಾಡ್ಕೋತಾ ಇದ್ದಾರೆ. ಅಂದರೆ ರಾತ್ರಿ ಮಲಗಿಕೊಳ್ಳೋದಕ್ಕಿಂತ 2 ನಿಮಿಷ ಮುಂಚೆ ಇಂದು ನನ್ನ ಜೀವನದಲ್ಲಿ ನಡೆದ ಒಂದು ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳಿ. ಮನಸ್ಸಿನಲ್ಲೇ ಆ ವಿಷಯಕ್ಕೆ ಹಾಗೂ ಆ ಘಟನೆಗೆ ಥ್ಯಾಂಕ್ ಯು ಅಂತ ಹೇಳಿ. ಇದರಿಂದ ಗ್ರ್ಯಾಟಿಟ್ಯೂಡ್ ವೈಬ್ರೇಷನ್ ಅನ್ನೋದು ಹೆಚ್ಚಾಗುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಸ್ಪೀಡ್ ಆಗಿ ಡಬಲ್ ಆಗುತ್ತೆ. ಶಕ್ತಿ ದೇಹದಲ್ಲೇ ಕಾಪಾಡ್ಕೊಳ್ತೀರಾ. ಇನ್ನು ಬೋನಸ್ ಸ್ಟೆಪ್ ಏನಂದರೆ, ನೀವು ದಿನಕ್ಕೆ 15 ನಿಮಿಷ ಅಂದರೆ ನಿರಂತರವಾಗಿ ನೀವೇನಾದರೂ ಧ್ಯಾನ ಮಾಡಿದರೆ 30 ದಿನಗಳಲ್ಲಿ ನಿಮ್ಮ ಜೀವನವೇ ಬೇರೆಯಾಗಿ ಬದಲಾಗ್ತಾ ಹೋಗ್ತದೆ. ಆಧ್ಯಾತ್ಮಿಕ ಶಕ್ತಿ ಇನ್ಸ್ಟೆಂಟ್ ಆಗಿ ಬರುವಂತಹ ಮ್ಯಾಜಿಕ್ ಅಲ್ಲ, ಅದು ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಶಕ್ತಿ ಎಂದು ಬರೆಯಿರಿ. ಇನ್ನೂ ಡೀಪ್ ಸ್ಪಿರಿಚುವಲ್ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್ನಿಂದ ನಿಮ್ಮ ಆತ್ಮೀಯ ಸ್ನೇಹಿತ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.